ನಮಸ್ಕಾರ ಸ್ನೇಹಿತರ. ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಡಿ.ಕೆ ಶಿವಕುಮಾರ್ ಅವರು ಅರ್ಜಿಯನ್ನ ಸಲ್ಲಿಸಬೇಕಂತ ಹೇಳಿದ್ರಲ್ವಾ, ಸೊ ಅದನ್ನ ಕೆಲವೊಂದಿಷ್ಟು ಮಾಧ್ಯಮಗಳಲ್ಲಿ ಇನ್ಮೇಲಿಂದ ಅರ್ಜಿ ಸಲ್ಲಿಸೋದ್ ಬೇಡ ಅಂತಾನು ಕೂಡ ಹೇಳ್ತಾ ಇದ್ರು. ಆದ್ರೆ ಅದು ತಪ್ಪು ಕಲ್ಪನೆ ಅಂತ ಈಗ ಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದಿಷ್ಟು ದಿನಗಳಲ್ಲಿ ಸುಮಾರು ಒಂದು ವಾರದ ಒಳಗಾಗಿ ನಿಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಕೂಡ ಪ್ರಾರಂಭವಾಗಿದೆ. ಉದಾಹರಣೆಗೆ ಉತ್ತರ ಕರ್ನಾಟಕ ಸೈಡ್ ಈಗ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಪ್ರಾರಂಭವಾಗಿದೆ. ಸೊ ಮೊನ್ನೆ ತಾನೇ ಈಗಾಗಲೇ ಅದ್ರ ಬಗ್ಗೆ ಕೇಳ್ಕೊಂಡಿದ್ದೀನಿ, ಚರ್ಚೆ ಕೂಡ ಮಾಡಿದ್ದೀನಿ. ಸೊ ಆದ್ರೆ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನ ಸಬ್ಮಿಟ್ ಮಾಡ್ತೀರಲ್ಲ, ಅಲ್ಲಿ ಹೋಗುವಂತದ್ದು ಈಗ ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಹಾಗಾದ್ರೆ ನಾವ್ ಎಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಬೇಕು ಅದನ್ನ ನಾನು ನಿಮಗೆ ಹೇಳ್ತೀನಿ. ಸೊ ಜೊತೆಗೆ ಏನೇನ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಮೊದಲಿನ ಹಾಗೆ ಬರೀ ಆಧಾರ್ ಕಾರ್ಡು, ರೇಷನ್ ಕಾರ್ಡು ಅಥವಾ ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿದ್ರೆ ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಈಗ ಹಾಗಲ್ಲ. ಈಗ ಸಾಕಷ್ಟು ವೆರಿಫಿಕೇಶನ್ ನಡೀತಾ ಇದೆ. ಸೊ ಅರ್ಜಿ ಸಲ್ಲಿಸುವಾಗ ನೀವು ತೆಗೆದುಕೊಳ್ಳಬೇಕಾದ ಕ್ರಮಗಳು, ರೂಲ್ಸ್ ಗಳು ಏನೇನ್ ಫಾಲೋ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಪಿನ್ ಟು ಪಿನ್ ಮಾಹಿತಿನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನ ತಿಳ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಯಾಕಂದ್ರೆ ಗೃಹಲಕ್ಷ್ಮಿಯರಿಗೆ ಮುಖ್ಯವಾಗಿ ಈ ಈ ಸಾರಿ ಅಂತೂ ಎಷ್ಟು ಜನರನ್ನ ಹೊರಹಾಕ್ತಾರೋ ಅಷ್ಟು ಸರ್ಕಾರಕ್ಕೆ ಬೆಟರು, ಅಷ್ಟು ಸರ್ಕಾರಕ್ಕೆ ದುಡ್ಡು ಉಳಿಯುತ್ತೆ. ಅಂತಹ ನಿಟ್ಟಿನಲ್ಲಿ ಸರ್ಕಾರದ ಪ್ಲಾನ್ ಇದೆ. ಹಾಗಾದ್ರೆ ನೀವು ಅರ್ಹತೆ ಉಳಿಸ್ಕೊಳ್ಳೋದು ಬಿಡೋದು ನಿಮ್ಮ ಕೈಯಲ್ಲಿ. ಜೊತೆಗೆ ಮುಂದೆ ಬರ್ತಕ್ಕಂತಹ ಸಮಯದಲ್ಲಿ ಇನ್ನೇನ್ ಒಂದು ವರ್ಷ ಹಾಗೋ ಹೀಗೋ ಹೋಗುತ್ತೆ. ತದನಂತರ ಬರ್ತಕ್ಕಂತಹ ಒಂದು ವರ್ಷ ಹೇಗಿದೆ ಅಲ್ಲ, ಎಲೆಕ್ಷನ್ ಸಮೀಪ ಬರುತ್ತಲ್ವಾ, ಆ ಸಂದರ್ಭದಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಯಾವ ಕಂತುಗಳು ಕೂಡ ಪೆಂಡಿಂಗ್ ಉಳಿಯುವುದಿಲ್ಲ ಮತ್ತು ಪ್ರತಿಯೊಂದು ಕಂತುಗಳನ್ನ ಜಮಾ ಮಾಡಿ ಕ್ಲಿಯರ್ ಮಾಡಲಾಗತ್ತೆ. ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಅರ್ಜಿಯನ್ನ ಸರಿಯಾಗಿ ಸಬ್ಮಿಟ್ ಮಾಡಿ ಅಂತ. ಸೊ ಇದ್ರ ಬಗ್ಗೆ ಎಲ್ಲವೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿತಾ ಹೋಗೋಣ ಸ್ನೇಹಿತರೆ. ಕೇವಲ ಕೆಲವೊಂದಿಷ್ಟು ದಿನಗಳಲ್ಲಿನೇ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಆರಂಭ ಆಗತ್ತೆ. ಸೊ ನಾನು ಈಗಾಗಲೇ ಫೇಸ್ಬುಕ್ ನಲ್ಲಿ ಕೂಡ ಲೈವ್ ಬಂದಿದ್ದೆ ಮತ್ತು ಈ ಯೂಟ್ಯೂಬ್ ನಲ್ಲಿ ಕೂಡ ಸಾಕಷ್ಟು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದೇನೆ. ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಪ್ರಾರಂಭವಾಗಿದೆ, ಎಲ್ಲ ಕಡೆನೂ ಕೂಡ ಆಗಿಲ್ಲ. ಅಂದ್ರೆ ಸರ್ಕಾರ ಇದೇ ಜಿಲ್ಲೆಯಲ್ಲಿ ಈಗ ಅರ್ಜಿಯನ್ನ ಪ್ರಾರಂಭ ಮಾಡಿದ್ವಿ, ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಪ್ರಾರಂಭ ಮಾಡಿಲ್ಲ, ಅತಿ ಶೀಘ್ರದಲ್ಲಿ ಮಾಡ್ತೀವಿ, ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಅರ್ಜಿಯನ್ನ ಪ್ರಾರಂಭ ಮಾಡಿದೀವಿ, ಈ ರೀತಿಯಾಗಿ ಮಾಹಿತಿಯನ್ನ ಹೊರಡಿಸಿಲ್ಲ, ಅಧಿಕೃತವಾಗಿ ಘೋಷಣೆ ಮಾಡಿರ್ಲಿಲ್ಲ. ಅದಕ್ಕಾಗಿ ನಮಗೆ ಕ್ಲಾರಿಫಿಕೇಶನ್ ಸಿಗ್ತಾ ಇರ್ಲಿಲ್ಲ ಈ ಜಿಲ್ಲೆಯಲ್ಲಿನೇ ಅರ್ಜಿ ಪ್ರಾರಂಭವಾಗಿದೆ ಅಂತ. ಆದ್ರೆ ನಮಗೆ ತಿಳಿದ ಬಂದ ಮಾಹಿತಿ ಪ್ರಕಾರ, ನಾವು ಕಲೆಕ್ಟ್ ಮಾಡಿರ್ತಕ್ಕಂತಹ ಮಾಹಿತಿ ಪ್ರಕಾರ ಅರ್ಜಿ ಆಲ್ರೆಡಿ ಪ್ರಾರಂಭವಾಗಿತ್ತು, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಾತ್ರ ಪ್ರಾರಂಭವಾಗಿತ್ತು. ಅದಕ್ಕಾಗಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರಾರಂಭವಾಗಿರ್ಲಿಲ್ಲ. ಈಗ ಕೆಲವೊಂದಿಷ್ಟು ಕೂಡ ಅರ್ಜಿ ಪ್ರಾರಂಭ ಮಾಡಿ ನೋಡಿದ್ದಾರೆ, ಅಲ್ಲಿ ಅರ್ಜಿಯನ್ನ ಸಬ್ಮಿಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಅಪ್ರೂವಲ್ ಕೂಡ ಕೊಡ್ಲಿಕ್ಕೆ ಒಂದು ಸ್ಟಾರ್ಟ್ ಮಾಡಿದ್ದಾರೆ. ಆದ್ರೆ ದಿಢೀರನ ಕ್ಯೂ ಆಗಿರ್ಲಿ, ಒಂದು ಮೇಂಟೆನೆನ್ಸ್ ಆಗೋದಿಲ್ಲ, ಕ್ಯೂ ನಿಂತ್ಕೊಂಡ್ ಬಿಡ್ತಾರೆ ಮಹಿಳೆಯರು. ಆ ರೀತಿ ಆಗ್ಬಾರ್ದು, ಸಮಾಧಾನಕರವಾಗಿ ಅರ್ಜಿಯನ್ನ ಸಲ್ಲಿಸಬೇಕು. ಕೆಲವೊಂದಿಷ್ಟು ದಿನ ಟೈಮ್ ತೆಗೆದುಕೊಳ್ಳಿ, ಆದ್ರೆ ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿ. ಹೌದು, ಈಗ ಈ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಈಗ ಸದ್ಯಕ್ಕೆ ಮಾಹಿತಿ ಬಂದ ಪ್ರಕಾರ ಇದೇ ಒಂದು ಮುಂದಿನ ವಾರ, ಈಗ ಬರ್ತಕ್ಕಂತಹ ವಾರದಲ್ಲಿ ಪ್ರಾರಂಭವಾಗಲಿದೆ ಅಂತೆ. ಅದರಲ್ಲಿ ಮುಖ್ಯವಾಗಿ ಸ್ನೇಹಿತರ ಸೋಮವಾರದಿಂದನೇ ಪ್ರಾರಂಭವಾಗುತ್ತೆ ಅಂತ ಮಾಹಿತಿ ಸಿಗ್ತಾ ಇದೆ. ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರಾರಂಭವಾಗುತ್ತೆ. ಆದ್ರೆ ನೀವು ಅನ್ಕೊಂಡಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಗ್ರಾಮ ಒನ್, ಕರ್ನಾಟಕ ಒನ್, ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿ ಅರ್ಜಿ ಸಲ್ಲಿಸಬೇಕಿಲ್ಲ. ಮತ್ತು ಅಲ್ಲಿ ಹೋದ್ರೆ ನಿಮಗೆ ದುಡ್ಡು ತೆಗೆದುಕೊಳ್ತಾರೆ. ಅದು ಅವರು ಅರ್ಜಿಯನ್ನ ಸಬ್ಮಿಟ್ ಮಾಡ್ಬೇಕು. ನಿಮ್ಮಲ್ಲಿ ಅರ್ಜಿಯನ್ನ ಅವ್ರು ತೆಗೆದುಕೊಳ್ಬೇಕಂದ್ರೆ ಸರ್ಕಾರದಿಂದ ಅವರು ಒಂದು ಡಿಸಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮಲ್ಲಿ ಕೂಡ ಅರ್ಜಿ ಹಾಕುವಂತಹ ಅವಕಾಶ ಮಾಡಿಕೊಡಿ ಅಂತ ಅವ್ರು ಕೇಳ್ಕೊಳ್ಬೇಕು. ಅದಕ್ಕೆ ಇಂತಿಷ್ಟು ಒಂದು ದೊಡ್ಡ ಫೈನ್ ಕಟ್ಟಬೇಕಾಗತ್ತೆ. ತದನಂತರ ಅವರು ಅಲ್ಲಿ ಅರ್ಜಿ ಸಲ್ಲಿಸುವುದಕ್ಕೆ ಇದು ಅಂದ್ರೆ ಒಂದು ಪರ್ಮಿಷನ್ ಲೆಟರ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಒಂದು ಪರ್ಮಿಷನ್ ಲೆಟರ್ ತೆಗೆದುಕೊಂಡ್ರೆ ಮಾತ್ರ ಅವ್ರಿಗೆ ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಅಲ್ಲಿ ದುಡ್ಡು ಕೂಡ ತೆಗೆದುಕೊಳ್ತಾರೆ. ಸೊ ಆದ್ರೆ ಈ ಬಾರಿ ಬೆಸ್ಟ್ ಆಪ್ಷನ್, ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ದುಡ್ಡೇ ತೆಗೆದುಕೊಳ್ಳೋದಿಲ್ಲ. ಅದು ಬರೀ ಗ್ರಾಮ ಒನ್, ಕರ್ನಾಟಕ ಒನ್ ನಲ್ಲಿ ದುಡ್ಡು ತೆಗೆದುಕೊಳ್ತಾರೆ. ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ದುಡ್ಡು ತೆಗೆದುಕೊಳ್ಳೋದಿಲ್ಲ ಅಂದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅರ್ಜಿಯನ್ನ ಸಬ್ಮಿಟ್ ಮಾಡ್ಬೇಕು. ಮತ್ತು ಮುಖ್ಯವಾಗಿ ಅಲ್ಲಿ ಮಾತ್ರ ಈಗ ಅವಕಾಶ ಮಾಡಿಕೊಟ್ಟಿದ್ದಾರೆ. ಗ್ರಾಮ ಒನ್, ಕರ್ನಾಟಕ ಒನ್ ಗಳಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಅವರು ಅವಕಾಶವನ್ನ ತೆಗೆದುಕೊಳ್ಬೇಕು.
ಸರ್ಕಾರವೇ ಖುದ್ದಾಗಿ ಕೊಡ್ತಾ ಇಲ್ಲ. ಅವ್ರು ಅವಕಾಶವನ್ನ ತೆಗೆದುಕೊಳ್ಬೇಕು. ಅದನ್ನ ತೆಗೆದುಕೊಳ್ಬೇಕಂದ್ರೆ ಅವ್ರು ಏನ್ ಮಾಡ್ಬೇಕು, ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಯಾಕೆ ಈ ರೀತಿ ಮಾಡಿರೋದಂದ್ರೆ ಬಹಳ ಸ್ಟ್ರಿಕ್ಟ್ಲಿ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ರೂಲ್ಸ್ ಗಳನ್ನ ನೋಡ್ಕೊಂಡು ಅರ್ಹತೆಯನ್ನ ಕೊಡಲಿದ್ದಾರೆ. ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯೇ ಇದಕ್ಕೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳುತ್ತಂತೆ. ಅದು ವಾರದಲ್ಲಿ 2 ದಿನ ಮಾತ್ರ. ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸೋಮವಾರದಿಂದ 1 ದಿವಸ ಪ್ರಾರಂಭವಾದ್ರೆ ನೆಕ್ಸ್ಟ್ ಬುಧವಾರ ಅಥವಾ ಗುರುವಾರ ದಿನ ಪ್ರಾರಂಭವಾಗಿರುತ್ತೆ. ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮಂಗಳವಾರ ಪ್ರಾರಂಭವಾದ್ರೆ ಇನ್ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಶುಕ್ರವಾರ ಇರುತ್ತೆ. ಸೊ ಈ ರೀತಿ ವಾರದ 2 ದಿನ ಮಾತ್ರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಳ್ಳುತ್ತೆ. ಅದರದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳಿರ್ತವೆ. ಎಲ್ಲವನ್ನ ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಮತ್ತು ಕ್ಯೂ ಬಹಳಷ್ಟು ನಿಂತ್ಕೊಳ್ತಾರೆ. ಸಮಾಧಾನಕರವಾಗಿ ಅಪ್ಲಿಕೇಶನ್ ಹಾಕೊಂಡು ಯಾರು ಎಲಿಜಿಬಲ್ ಇರ್ತಾರೋ, ಯಾರು ಅರ್ಹತೆ ಹೊಂದಿರ್ತಾರೋ ಅವರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ದುಡ್ಡನ್ನ ಕೊಡುವಂತಹ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಸೊ ನೀವು ಅನ್ಕೊಂಡಿರುವ ಹಾಗೆ ಕರ್ನಾಟಕಗಳಿಗೆ ಹೋಗಿ ಮಾಹಿತಿಯನ್ನ ಮಾತ್ರ ನೀವು ತೆಗೆದುಕೊಳ್ಳಬಹುದು. ಅದನ್ನ ಬಿಟ್ಟು ಅರ್ಜಿಯನ್ನ ಸಲ್ಲಿಸ್ತೀನಿ ಅಂದ್ರೆ ಅವರು ಪರ್ಮಿಷನ್ ತೆಗೆದುಕೊಂಡಿದ್ರೆ ಮಾತ್ರ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಸಾಧ್ಯ. ಇನ್ನು ಡಾಕ್ಯುಮೆಂಟ್ಸ್ ಗಳ ಬಗ್ಗೆ ನಾವು ನೋಡೋಣ. ಯಾಕಂದ್ರೆ ಡಾಕ್ಯುಮೆಂಟ್ಸ್ ಗಳು ಬರೀ ನಿಮಗೆ ಬ್ಯಾಂಕ್ ಪಾಸ್ಬುಕ್ ಅಥವಾ ಆಧಾರ್ ಕಾರ್ಡು ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆ ಆಗಿರ್ಲಿ, ರೇಷನ್ ಕಾರ್ಡ್ ಆಗಿರ್ಲಿ, ಇವುಗಳನ್ನ ತೆಗೆದುಕೊಂಡು ಹೋಗೋದಷ್ಟೇ ಅಲ್ಲದೆ ಇನ್ನೂ ಹಲವಾರು ಡಾಕ್ಯುಮೆಂಟ್ಸ್ ಗಳನ್ನ ಇಲ್ಲಿ ಸರ್ಕಾರ ತಿಳಿಸಿರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ನಿಮ್ಮ ವೋಟರ್ ID ಕೂಡ ಇವುಗಳ ಜೊತೆಗೆ ಜೋಡಿಸಬೇಕು. ಓಕೆ, ಈ ವೋಟರ್ ID ಜೊತೆಗೆ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಕೂಡ ಅವರು ಕೇಳಿದ್ರೆ ಮಾತ್ರ ಕೊಡಿ. ಅವರು ಕೇಳಿಲ್ಲ ಅಂದ್ರೆ ಕೊಡಬೇಡಿ. ಕೇಳಿದ್ರೆ ಮಾತ್ರ. ಕೆಲವೊಂದಿಷ್ಟು ಕಡೆ ಕೇಳ್ತಾ ಇದ್ದಾರೆ, ಇನ್ ಕೆಲವೊಂದಿಷ್ಟು ಕಡೆ ಕೇಳ್ತಾ ಇಲ್ಲ. ಸೊ ಹಾಗಾಗಿ ಕೇಳಿದ್ರೆ ಮಾತ್ರ ಅದನ್ನ ಕೊಡಬಹುದು. ಇನ್ನು ಮುಖ್ಯವಾಗಿ ವಾಸಸ್ಥಳ ಪ್ರಮಾಣ ಪತ್ರ ಕೇಳುತ್ತಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸದ್ಯಕ್ಕೆ ಬಂದಿರತಕ್ಕಂತಹ ಮಾಹಿತಿ ಪ್ರಕಾರ ಈ ವಾಸಸ್ಥಳ ಪ್ರಮಾಣ ಪತ್ರ ಯಾಕೆ ಕೇಳ್ತಾ ಇದಾರೆ ಅಂದ್ರೆ, ಈಗ ಒಂದು ಮನೆಯಲ್ಲಿ 2ರಿಂದ 3 ರೇಷನ್ ಕಾರ್ಡ್ಗಳು ಇರ್ತವೆ. ಆ ಸಿಚುವೇಶನ್ ಅಲ್ಲಿ ಏನಾಗುತ್ತೆ, ಸರ್ಕಾರಕ್ಕೆ ಮಾಹಿತಿ ಸಿಗ್ತಾ ಇಲ್ಲ. ಈಗಾಗಲೇ USID ನಂಬರ್ ಜನರೇಟ್ ಮಾಡಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕನ್ಫರ್ಮ್ ಮಾಹಿತಿ ಕೆಲವೊಂದಿಷ್ಟು ಮನೆಗಳಲ್ಲಿ ಇರ್ತಕ್ಕಂತಹ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕಾಗಿ ಹೊಸದಾಗಿ ಅಪ್ಲಿಕೇಶನ್ ಕರೆದಿದ್ರಲ್ಲ, ಇಲ್ಲಿ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವನ್ನ ತೆಗೆದುಕೊಳ್ಳಲಾಗುತ್ತೆ. ಮೊದಲನೇ ರೇಷನ್ ಕಾರ್ಡ್ ಇರುತ್ತೆ, ಅವ್ರದ್ದು ಅರ್ಜಿ ಸಬ್ಮಿಟ್ ಮಾಡಿ ಹೋಗ್ತಾರೆ, ವಾಸಸ್ಥಳ ಪ್ರಮಾಣ ಪತ್ರ ಅಲ್ಲಿ ಫೆಚ್ ಆಗಿರುತ್ತೆ. ಇನ್ನು ಮತ್ತೊಬ್ಬರು ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ರೇಷನ್ ಕಾರ್ಡ್ ಹೊಂದಿದ್ದಂತವ್ರು ಬರ್ತಾರೆ, ಅವರು ಕೂಡ ಅದೇ ವಾಸಸ್ಥಳ ಪ್ರಮಾಣ ಪತ್ರ ಕೊಡ್ಬೇಕಲ್ವಾ. 2 ರೇಷನ್ ಕಾರ್ಡ್ಗಳಿದ್ರು ಒಂದೇ ವಾಸಸ್ಥಳ ಪ್ರಮಾಣ ಪತ್ರವನ್ನ ನೀವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಮ ಮನೆಯಲ್ಲಿ ನೀವು ವಾಸವಾಗಿದ್ದೀರಿ, ಓಕೆ, ಆದ್ರೆ ಒಂದೇ ಮನೆಯಲ್ಲಿ 2 ರೇಷನ್ ಕಾರ್ಡ್ ಅನ್ನ ಯೂಸ್ ಮಾಡೋ ಹಾಗಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಸೊ ಇದೇ ಕಾರಣಕ್ಕಾಗಿ ವಾಸಸ್ಥಳ ಪ್ರಮಾಣ ಪತ್ರವನ್ನ ಕೇಳಲಾಗತ್ತೆ. ಅದೇ ಮನೆಯ ವಾಸಸ್ಥಳ ಪ್ರಮಾಣ ಪತ್ರವನ್ನ ನೀವು ತಂದಿದ್ದೆ ಆದ್ರೆ ಅದನ್ನ ರಿಜೆಕ್ಟ್ ಮಾಡಲಾಗತ್ತೆ ಮತ್ತು ನಿಮ್ಮ ರೇಷನ್ ಕಾರ್ಡ್ ಅನ್ನು ಕೂಡ ರದ್ದು ಮಾಡಲಾಗತ್ತೆ. ನೀವು ಎಲ್ಲರೂ ಕೂಡ ಅಂದ್ರೆ ಆ ರೇಷನ್ ಕಾರ್ಡ್ ನಲ್ಲಿ ಇರತಕ್ಕಂತಹ ಎಲ್ಲರೂ ಕೂಡ ಮೊದಲೇನಿರುತ್ತಲ್ವ ರೇಷನ್ ಕಾರ್ಡು, ಅದರಲ್ಲಿ ಸೇರ್ಪಡೆ ಆಗ್ಬೇಕಾಗತ್ತೆ. ಆಗ ಮಾತ್ರ ನಿಮಗೆ ರೇಷನ್ ಅಕ್ಕಿ ಸಿಗೋದು, ಉಳಿದಿರ್ತಕ್ಕಂತಹ ಯೋಜನೆಗಳು ಸಿಗೋದು. ಸೊ ಈ ರೀತಿ ಸರ್ಕಾರ ಒಂದು ಪ್ಲಾನ್ ಮಾಡಿದೆ. ಸೊ ಸರಿಯಾದ ರೀತಿಯಲ್ಲಿ ಅರ್ಜಿಯನ್ನ ಸಬ್ಮಿಟ್ ಮಾಡ್ಕೊಳ್ತಾ ಇದೆ. ಸೊ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸ್ಬೇಕಂತಿದ್ರಿ, ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಕೊಡಬಹುದು. ಓಕೆ, ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೊಸಬರಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದಕ್ಕೆ ಧನ್ಯವಾದ.